ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ನಾನು ಇವತ್ತು ಶನಿವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗಿರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇನ್ನು ಅವತ್ತು ಬಂದ್ಬಿಟ್ಟು ಮಕ್ಕಳಿಗೆ ಬಾಕ್ಸ್ಗೆ ಎಲ್ಲನೂ ಮಾಡಿ ಕೊಟ್ಟು ಕಳಿಸಿದ್ದಾದಮೇಲೆ ಉರುಳಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗಾಗಲೇ ನಿಮಗೆ ಯಾವ ಥರ ಏನು ಅಂತ ಹೇಳ್ಬಿಟ್ಟು ವಿಡಿಯೋಗಳೆಲ್ಲ ಹಾಕಿದ್ದೀನಿ. ಇದರಲ್ಲೇನು ತೋರಿಸಿ ನೋಡಿ. ಮೊನ್ನೆ ಹೇಳಿದೆ ಅಲ್ವಾ ತಲೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫುಲ್ಲು ಇದೆಲ್ಲ ಕಚ್ಚಿ ಕಣ್ಣೆಲ್ಲ ಮುಚ್ಕೊಂಡು ಹೊಟ್ಟೋಗಿತ್ತು ನೋಡಿ. ಮತ್ತು ಐ ಡ್ರಾಪ್ಸು ಆಯಿಂಟ್ಮೆಂಟು ಎಲ್ಲ ಇಟ್ಟು ಎಲ್ಲ ಇಷ್ಟು ಮಾತ್ರ ಆಗಿದೆ. ನನ್ನ ಕಣ್ಣೆಲ್ಲ ಹೋಯ್ತು ಅಂದ್ಕೊಂಡೆ ನೋಡಿ. ತಲೆ ಮೇಲೆಲ್ಲ ಸ್ಕಿನ್ನೆಲ್ಲ ಬ್ಲಡ್ ಸೋರ್ತಾ ಇತ್ತು ನೋಡಿ. ಇದು ಇದೆಯಲ್ಲ, ಇದು ಕಚ್ಚಿರೋದು ನೋಡಿ. ಇವಾಗ ಕರಿತೈತೆ. ಇದಕ್ಕೂ ನೋಡಿ ಬ್ಲಾಕ್ ಆಗಿರೋದೆಲ್ಲ ಅದು ಗಾಯ ಮಾಡಿರೋದು. ಸಿಕ್ಕಾಕೊಂಬಿಟ್ಟಿದೆ, ಚೆನ್ನಾಗಿ ಕಚ್ಚಿಬಿಟ್ಟಿದೆ. ಹಂಗಿದ್ರೂ ಜಗಳ ಮಾಡೋಕ್ಕೆ ಕರೀತಾನೆ ಇರತ್ತೆ ನೋಡಿ. ನೋಡಿ ಅದನ್ನು ಕರಿತೈತೆ. ಮಾರನೇ ದಿನನೇ ಹೋಗಿದ್ದೆ ಜಗಳ ಮಾಡೋಕ್ಕೆ. ನೋಡಿ, ಜಗಳಕ್ಕೆ ಅಂತ ಕರಿತೈತೆ ನೋಡು. ಗಾಯಗಳಿನ್ನೂ ವಾಸಿನೇ ಆಗಿಲ್ಲ ನೋಡಿ. ಇವತ್ತು ಬಂದ್ಬಿಟ್ಟು ಶನಿವಾರ ಆಗಿರುತ್ತೆ. ಇನ್ನು ನೆನ್ನೆ ಒಂದು ಬ್ಲೌಸು ಉಳಿದೋಗಿತ್ತಲ್ವ, ಆ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡು ಅವುಗಳಿಗೆ ಉಕ್ಸ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ, ಮತ್ತು ಅವರೂ ಬಂದು ತಗೊಂಡು ಹೋದರು. ಸರಿ ಅಂತ ಅದು ಮತ್ತು ನಾನು ಅದನ್ನೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಬೆಳಿಗ್ಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೇನು. ವೆಜ್ ರೈಸ್ ಮಾಡಿದೆ ಮಕ್ಕಳಿಗೆ. ಹಾಗೆ ಅವರು ಯಾವಾಗಲೂ ವೆಜ್ ರೈಸ್ನೇ ಇಷ್ಟಪಡ್ತಾರೆ ಫ್ರೆಂಡ್ಸ್. ನೀವೇನು ಯಾವಾಗಲೂ ವೆಜ್ ರೈಸ್ ಅಂತೀರೇನ, ಯಾವಾಗಲೂ ಅವರು ಅದನ್ನೇ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಅದನ್ನೇ ಮಾಡಿದ್ದೆ. ಆದರೆ ಟೇಸ್ಟಿ ಸಾಲ್ಟ್ ಇಲ್ಲ. ಟೇಸ್ಟಿ ಸಾಲ್ಟ್ ಹಾಕಿದ್ರೇ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಒಂಥರ ಅದಿಲ್ಲದೆ ಇದ್ರೆ ಅದೊಂಥರ ಬರುತ್ತೆ. ಟೇಸ್ಟಿ ಸಾಲ್ಟ್ ಇಲ್ಲಿಲ್ಲ, ಹಾಗೆ ಹಾಕಿ ಕಳಿಸಿದೆ. ಇವಾಗ ಬಂದ್ಬಿಟ್ಟು ಇನ್ನೇನು ಆಗಿದೆ. ಪೂಜೆ ಎಲ್ಲ ಮಾಡಿದೆ. ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿದೆ. ನಮ್ಮ ಮನೆ ಹತ್ರ ಬಿಟ್ಟಿರೋ ಹೂವನೇ ಸಿಂಪಲ್ ಆಗಿಟ್ಟು ಮಾಡಿದ್ದೀನಿ ಫ್ರೆಂಡ್ಸ್. ಹೂವು ಏನೂ ಇರಲಿಲ್ಲ ಮನೆ ಹತ್ರ ಇದ್ದಿದ್ದು. ವೈಟ್ ದಾಸವಾಳ ಬಿಟ್ಟಿರ್ತಲ್ವ, ಅದರಲ್ಲೇ ಎಷ್ಟು ಬಿಟ್ಟಿತ್ತೋ ಅಷ್ಟು ತಗೊಂಬಂದು ಪೂಜೆನ ಮಾಡಿದೆ ಸಿಂಪಲ್ಲಾಗಿ. ನೋಡಿ, ನಾನು ಕೃಷ್ಣಪ್ಪನ ತಗೊಂಬಂದೆ. ಜಾತ್ರೆನಲ್ಲಿ ತಗೊಂಬಂದಿದ್ದು ಈ ಕೃಷ್ಣ ದೇವ್ರನ್ನ ನಾನು ತಗೊಂಬರೋವಾಗ ನನ್ನ ಅವಸ್ಥೆ ಬೇಡ. ಎಲ್ಲನೂ ಮಕ್ಕಳನ್ನ ಕಂಕ್ಳಲ್ಲಿ ಇಟ್ಕೊಂಡು ಬರ್ತೀವಲ್ಲ, ಆ ಥರ ಇಟ್ಕೊಂಡು ಬಂದಿದ್ದು. ಯಾರು ಏನು ಅಂದ್ಕೊಂಡ್ರೋ ಏನೋ. ಇನ್ನೇನು ಮಾಡೋದು ಫ್ರೆಂಡ್ಸ್, ಇಷ್ಟಪಟ್ಟು ತೊಗೊಂಡಿದ್ದೀವಲ್ಲ, ನೀಟಾಗಿ ತೊಗೊಂಬರ್ಬೇಕಲ್ಲ. ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ಇಲ್ಲಿ ಇಡೋಕ್ಕೆ ಅಂತ ಹೇಳಿ ಅಲ್ವಾ ತೊಗೊಂಬಂದಿದ್ದು. ಅದೇ ಜಾತ್ರೆಯಲ್ಲಿ, ಆವಣಿ ಜಾತ್ರೆನಲ್ಲಿ ತೊಗೊಂಬಂದಿದ್ದು. ನಾನು ಇಲ್ಲಿ ಇಡೋಕ್ಕೆ ಅಂತ ಹೇಳಿ ಅಲ್ಲ. ಅಲ್ಲಿ ಏನು ಲೋಟಸ್ ಪಾಂಡ್ ಇದೆಯಲ್ಲ, ಅಲ್ಲಿ ಇಡೋಣ ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ದು. ಸರಿ ಅಂತ ಹೇಳ್ಬಿಟ್ಟು ಇನ್ನೆಲ್ಲಿಡೋದು ತೊಗೊಂಬಂದಾಗ ಅಂತ ಹೇಳಿ ಅಲ್ಲಿ ಇಡೋಷ್ಟರೊಳಗೆ ನಮ್ಮ ಯಜಮಾನ್ರು ನಾನು ಲೋಟಸ್ ಹತ್ರ ಇಡೋಕ್ಕೆ ಅಂತ ಹೇಳಿ ನೋಡು ಇದನ್ನು ಅಂತ ಹೇಳಿದರೆ, ಅಯ್ಯೋ ಬೇಡ ಬೇಡ ಬೇಡ, ಅಲ್ಲಿ ಇಡಬೇಡ, ಇಲ್ಲೇ ಇರಲಿ, ಚೆನ್ನಾಗೇ ಇದೆ, ಅಲ್ಲಿ ಇಟ್ಟರೆ ಹೋಗ್ಬಿಡತ್ತೆ ಅಂತ ಹೇಳಿಬಿಟ್ಟು ಅವರು ಅಲ್ಲೇ ಇಡಿಸ್ಕೊಂಡಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಡೋದಕ್ಕೆ ಹೇಗಿದ್ದರೂ ಅಲ್ಲಿ ಚಿಕ್ಕದಾಗತ್ತೆ ಅಂತ ಹೇಳಿ ಫೀಲಿಂಗು. ನಾನು ಆಲ್ಮೋಸ್ಟ್ ಅರ್ಧ ಲೋಟಸ್ ಪಾಂಡಲ್ಲಿ ಮಧ್ಯದಲ್ಲಿ ಕೃಷ್ಣ ದೇವ್ರನ್ನ ಇಡಬೇಕು. ಸುತ್ತೂರ ನೀರು ಲೋಟಸ್ಸು ಎಲ್ಲ ಬರುತ್ತಲ್ವ, ಆ ಥರ ಇಷ್ಟ ನನಗೆ. ಸರಿ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ತೊಗೊಂಬಂದಿದ್ದು. ಹೇಳ್ದಲ್ಲ ಫ್ರೆಂಡ್ಸ್, ಅಲ್ಲಿ ಎತ್ಕೊಂಬರೋಕ್ಕೆ ಆಗ್ತಾಯಿಲ್ಲ, ಆದರೆ ಬಿಡೋಕ್ಕೂ ಇಷ್ಟ ಇಲ್ಲ. ಆ ಥರ ಹೇಳಿ ತೊಗೊಂಬಂದಿದ್ದು. ಜಾತ್ರೆ ವಿಡಿಯೋಗಳಲ್ಲೇ ಹೇಳಿದ್ದೀನಿ ಯಾವ ಥರ ಆಯಿತು ಏನು ಅಂತ ಹೇಳಿಬಿಟ್ಟು. ಆ ಥರ ಮಾಡಿ ಇನ್ನೊಂದು ಇದು ಇದೆ, ಅದು ಆಲ್ಮೋಸ್ಟ್ ನನ್ನ ಹೈಟ್ಗೆ, ಇಷ್ಟು ಹೈಟ್ಗೆ ಬರುತ್ತೆ ಅಂಥದ್ದೊಂದು ತೆಗೆದು ಅಲ್ಲೇ ಇಟ್ಟು ಬಂದಿದ್ದೀನಿ. ಈ ಸರಿ ಹೋದಾಗ ತೊಗೊಂಬರ್ಬೇಕು. ಈ ಸರಿ ಹೋದಾಗ ತೊಗೊಂಬಂದು ಅಲ್ಲಿ ಲೋಟಸ್ ನೋಡಿ, ಲೋಟಸ್ ಪಾಂಡಲ್ಲಿ ಮಧ್ಯದಲ್ಲಿಟ್ಟು ಡೆಕೋರೇಷನ್ ಮಾಡಬೇಕು.
ನನಗೆ ತುಂಬ ದಿನಗಳಿಂದ ಲೋಟಸ್ ಪಾಂಡು ಲೋಟಸ್ ಇಡಬೇಕು, ಮಧ್ಯದಲ್ಲಿ ಬುದ್ಧ ದೇವರಾಗಲಿ ಕೃಷ್ಣ ದೇವರಾಗಲಿ ಆ ಥರ ದೊಡ್ಡ ವಿಗ್ರಹ ಒಂದು ಇಡಬೇಕು ಅನ್ನೋ ಆಸೆ. ಹೋದ್ಸಲಿನೂ ಅಷ್ಟೇ, ಹೋದ್ಸಲೆಲ್ಲ ಅದ್ರಕ್ಕೆ ಮುಂಚೆ ಒಂದು 3-4 ಇಯರ್ಸ್ ಆಗೋಯ್ತು. ನಾವು 3 ಇಯರ್ಸ್ 2 ಇಯರ್ಸ್ 3 ಇಯರ್ಸ್ ಆಯಿತು ಫ್ರೆಂಡ್ಸ್. ಆವಾಗ ಅಷ್ಟೇ ಒಂದು ತೊಗೊಂಡಿದ್ದೆ, ಅದನ್ನು ಮಧ್ಯದಲ್ಲಿ ಇಟ್ಟಿದ್ದೆ ಅಲ್ವಾ, ಅದು ನೀರು ತಾಕತ್ತೆ, ನೀರಿನಲ್ಲಿ ನೆನೆಯೋಷ್ಟು ಅದು ಬಂದ್ಬಿಟ್ಟು ಎಲ್ಲನೂ ಕರ್ಗೋಗಿತ್ತು. ಅದು ವೈಟ್ ಸಿಮೆಂಟಲ್ಲಿ ಮಾಡ್ದಂಗಿದ್ರು. ನಾನು ಇವಾಗ ಕೃಷ್ಣ ದೇವರು ವಿಗ್ರಹ ತೊಗೊಂಬಂದಿದ್ದೆ ಅಲ್ವಾ, ಅದನ್ನು ಕೆಳಗಡೆ ಎಲ್ಲನೂ ಸಿಮೆಂಟ್ ಎಲ್ಲನೂ ನೀಟಾಗಿ ಡಿಸೈನ್ ಮಾಡಿ ಅದರಲ್ಲಿ ಸಿಮೆಂಟ್ ಇದರಲ್ಲಿ ಅದ್ರ ಮೇಲೆ ಇಟ್ಟು ದೇವ್ರನ್ನೂ ಕೂರಿಸ್ಬಿಟ್ಟು ಅಲಗಾಡದೆ ಒಂದು ಬಾಣಲೆ ಸಿಮೆಂಟಲ್ಲಿ ಕೂರಿಸ್ಬಿಟ್ಟು ಆವಾಗ ಅದನ್ನೇ ಹಾಗೆ ಇಟ್ಟರೆ ಗಾಳಿಗೆ ಬೀಳದೆ ಆ ಥರ ಸಿಮೆಂಟ್ ನೀರು ತಾಗದೆ ಅಂತ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಪ್ಲ್ಯಾನ್ ಮಾಡಿಕೊಂಡು ತೊಗೊಂಬಂದಿದ್ದು. ಆದರೆ ನಮ್ಮವ್ರು ನೋಡಿ ಹಾಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಸರಿ, ನನಗೂ ಇಷ್ಟನೇ ಅಲ್ವಾ, ಇರಲಿ ನೋಡೋಣ. ಇನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಿರುತ್ತೆ ಏನು ಅಂತ. ಈಗ ಸದ್ಯಕ್ಕೆ ಇಲ್ಲೇ ಇದೆ, ಚೇಂಜ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ನೋಡಿ, ಈ ಕಡೆ ರೋಸಸ್ ಇದ್ದಾವಲ್ಲ, ಈ ರೋಸಸ್ಸೂ ಅಷ್ಟೇ ಅಲ್ಲಿ ತೊಗೊಂಬಂದಿದ್ದು. ಏನು ಈ ಹೂವು ಫ್ಲವರ್ಸ್ ಯಾವುದೂ ಇಲ್ವಲ್ಲ ಅಂಥೇಳಿ ತೊಗೊಂಬಂದರೆ ಹೇಗೂ ಈ ಥರ ಶ್ರೀಕೃಷ್ಣನಿಗೆ ಇಡೋ ಥರನೇ ಆಯಿತು. ಈ ಥರ ಇದೆ. ನಿಮಗೆ ಏನೇನು ತೊಗೊಂಬಂದು ಏನು ಅಂತ ತೋರಿಸ್ಲಿಲ್ವಲ್ಲ, ಅದಕ್ಕೆ ಇವತ್ತು ನೆನಪಾಯಿತು ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಗಿಡದಲ್ಲೇ ರೋಸ್ ಬಿಟ್ಟಿತ್ತು, ಆ ರೋಸು ಎಲ್ಲನೂ ಆಯ್ತು. ಹಾಗೆ ವೈಟ್ ದಾಸವಾಳ ತಂದಾಗಿಂದನೂ ದಾಸವಾಳ ಇತ್ತಲ್ವ, ದೇವ್ರನ್ನ ಇಲ್ಲಿ ಇಟ್ಟಾಗಿಂದನೂ ನಾನು ದಿನಾನು ಇಡ್ತಾ ಇದ್ದೆ. ಆ ಥರ ಇವಾಗ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, 6:30 ಆ ಥರ ಆಗಿದೆ. ಇನ್ನೇನಾದರೂ ಅಡುಗೆ ಕೆಲಸ ಮಾಡಬೇಕು. ಹುರುಳಿ ಸಾಂಬಾರು ಮಾಡಿದ್ದೆ ಬೆಳಿಗ್ಗೆ, ಹುರುಳಿ ಹಾಕಿ ಸಾಂಬಾರು ಮಾಡಿದ್ದೆ. ಒಂದು ಅಜ್ಜಿ ಕೊಟ್ಟಿದ್ದರು ನನಗೆ, ಪಕ್ಕದೂರು ಅಜ್ಜಿ ಕೊಟ್ಟಿದ್ದರು. ಬಟ್ಟೆ ಎಲ್ಲನೂ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ಲ. ಆವಾಗ ಅವರು ನಾನು ನಿನಗೆ ತೊಗೊಂಬರ್ತೀನಿ, ಹುರುಳಿ ಆಗಿದೆ ನಮ್ಮ ಮನೆಯಲ್ಲಿ ಅಂತೇಳ್ಬಿಟ್ಟು ತೊಗೊಂಬಂದು ಕೊಟ್ಟಿದ್ರು. ಒಂದು 2 kg ಮೇಲೇ ಇತ್ತು. ಮೊನ್ನೆ ಒಂದ್ಸಲ ಮಾಡಿದ್ದೆ, ಇವತ್ತೊಂದು ಸಲ ಮಾಡಿದ್ದೆ. ಇನ್ನು ನಮ್ಮ ಅಮ್ಮನೂ ಕೊಡ್ತಾಯಿದ್ರು, ಎಲ್ಲ ಮರ್ತುಬಿಟ್ಟಿದ್ದಾರೆ. ಇನ್ನು ಅಲ್ಲಿಂದ ಒತ್ಕೊಂಬರೋದೇ ಕಷ್ಟ ಅಷ್ಟೇ. ಅವರು ಕ್ಲೀನ್ ಮಾಡಿ ಎಲ್ಲನೂ ಕೊಡ್ತಾಯಿದ್ರು. ಸರಿ, ಹೋದ್ಸಲಿ ಎಲ್ಲ ತೊಗೊಂಬಂದಿದ್ದಿದ್ದು ಅಲ್ಲಿಂದನೇ. ಈ ಸರಿ ಆ ಅಜ್ಜಿಗೆ ಕೊಟ್ಟಿದ್ರು. ಇವ್ರಿಗೂ ಹುರುಳಿ ಸಾಂಬಾರು ಅಂದರೆ ತುಂಬಾ ಇಷ್ಟ. ತೊಗೊಂಬಂದು ಹೆಲ್ತ್ಗೆ ಎಲ್ಲನೂ ಒಳ್ಳೆಯದು ಅಂತ ಹೇಳ್ಬಿಟ್ಟು ತಿಂತಾಯಿರ್ತಾರೆ. ಸಾಂಬಾರು ಚೆನ್ನಾಗಿರುತ್ತೆ. ಹುರುಳಿ ಸಾಂಬಾರು ಮಾಡಿದ್ದೆ, ಅದಕ್ಕೆ ಮುದ್ದೆ ರೈಸ್ ಮಾಡಿದ್ದೆ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆದ್ರೂ ಏನೋ ಕೆಲಸ ಇದೆ ಅಂದರೆ ಅವ್ರಿಗೆ ಆಲ್ಮೋಸ್ಟ್ ಸೆಕೆಂಡ್ ಸ್ಯಾಟರ್ಡೆ ಅದು ಇದಂತ ಕೊಡಲ್ಲ ರಜಾ. ಕೆಲಸ ಯಾವಾಗಿದ್ದರೆ ಅವಾಗ ಹೋಗಲೇಬೇಕಾಗುತ್ತೆ. ಸಂಡೇ ಇದ್ರೂ ಅಂದರೆ ಕೆರೆಗಳೇನೋ ಇದು ಮಾಡ್ತಾಯಿದ್ದಾರೆ, ಹೋಗಬೇಕು ಅಂತ ಹೇಳಿ ಹೋಗಿದ್ದಾರೆ. ಇನ್ನು ಇವಾಗ ಇವತ್ತು ಬಂದುಬಿಟ್ಟು ಸಾಟರ್ಡೆ. ಇವಾಗೆಲ್ಲ ಕೆರೆಗಳ ಹತ್ರ ಹೋಗಿದ್ದಾರಲ್ವ, ಅಲ್ಲಿ ಮೀನು ಹಿಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು, ಮೀನು ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು. ಇವತ್ತು ಸಾಟರ್ಡೆ ಅಲ್ವಾ ಅಂತ ಹೇಳಿದರೆ ಮಾಡಿ ಇಟ್ಬಿಡು, ನಾಳೆ ತಿನ್ನೋಣ ಅಂತ ಹೇಳಿದ್ದಾರೆ. ಸರಿ ಅಂತ ಹೇಳಿ ಹಾಗೆ ಸುಮ್ಮನೆ ಇದ್ದೆ. ಏನು ಮಾಡ್ತಾರೆ ನೋಡಬೇಕು. ಈ ಥರ ಇದೆ. ಹುರುಳಿ ಸಾಂಬಾರು ಇದೆ, ಅದಕ್ಕೇ ಮುದ್ದೆ ರೈಸ್ ಮಾಡಿದ್ದೆ. ಅದೇ ಬಾಕ್ಸೂ ತೊಗೊಂಡೋಗಿದ್ರು. ಆ ಥರ ಎಲ್ಲ ಆಗ್ತಾಯಿದೆ. ಬೆಳಗ್ಗೆಯಿಂದ ಹೇಳ್ದಲ್ವ, 5 ಬ್ಲೌಸಸ್ಸು ರೆಡಿ ಮಾಡಿ ಹುಕ್ಸ್ ಹಾಕಿ ಕೊಟ್ಟು ಕಳಿಸ್ಬಿಟ್ಟೆ. ಆ ಥರ ಎಲ್ಲ ಆಯಿತು. ಬನ್ನಿ, ಇನ್ನು ಇವಾಗ ನೋಡಿ ದೀಪ ಎಲ್ಲ ಹಚ್ಚಿದ್ದೆಲ್ಲ ಆಗೋಯ್ತು. ಇನ್ನು ಬಂದುಬಿಟ್ಟು ಕೋಳಿಗಳ ಕೆಲಸ ಏನಾದರೂ ಮಾಡಬೇಕು. ಅವುಗಳನ್ನ ಬಿಡೋದು, ಇದು ಮಾಡೋದೆಲ್ಲ ನೋಡಿ. ಬೆಳಿಗ್ಗೆ ಟೈಮ್ ಆ ಥರ ಇರುತ್ತೆ, ನೈಟ್ ಟೈಮ್ ಈ ಥರ ಇರುತ್ತೆ. ಈ ಕಡೆ ಸೂರ್ಯ ಮುಳುಗೋಗಿದ್ದಾನೆ, ನೆನ್ನೆ ಚೆನ್ನಾಗಿ ಕಾಣಿಸ್ತಾ ಇದ್ದ. ನೋಡಿ ಫ್ರೆಂಡ್ಸ್, ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ಹಾಗೆ ಐಬ್ರೋಗೆ ಅಂತ ಹೇಳಿಬಿಟ್ಟು 3 ಜನ ಬಂದರು. ಫಸ್ಟು 6:30 ಮತ್ತು ಅವ್ರಿಗೆ ಮಾಡ್ತಾಯಿದ್ರೆ ಇನ್ನೊಬ್ಬಳಿಗೆ ಬಂದರು. ಇನ್ನು ಹಾಗೆ ಮಾಡಿ ಕಳಿಸಿದೆ. ಇಷ್ಟೊತ್ತಾಯ್ತು. ಇವಾಗ ಬಂದುಬಿಟ್ಟು 7 o'clock ಆ ಥರ ಆಗಿದೆ.
ಹಾಗೆ ಕೋಳಿಗಳನ್ನ ಬಿಡಬೇಕು ಅಂತ ಇಲ್ಲಿ ಹೋಗಿದ್ದು. ಇನ್ನು ಅಷ್ಟರಲ್ಲಿ ಅವರೂ ಬಂದ್ರಲ್ಲ, ಹಾಗೆ ಎಲ್ಲ ಕೆಲಸನೂ ಮುಗಿಸಿ ಅಂದರೆ ಕೋಳಿ ಎಲ್ಲನೂ ಒಳಗಡೆ ಬಿಟ್ಬಿಟ್ಟು ಈಗ ಬಂದಿದ್ದೀನಿ. ಇನ್ನು ಅಡುಗೆ ಕೆಲಸ ಮಾಡಬೇಕು. ರೈಸ್ಗೆ ಇಟ್ಟು ಹಾಗೆ ಇನ್ನು ಮೀನು ಸಾಂಬಾರಿಗೆ ಏನಾದರೂ ಮಸಾಲೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋಬೇಕು. ಬನ್ನಿ, ಇವತ್ತು ತಿನ್ನೋದಕ್ಕೆ ಸಾಂಬಾರೇನೋ ಇದೆ. ಏನಿದೆ ಹೇಳಿ, ಹುರುಳಿ ಸಾಂಬಾರು. ಅದಕ್ಕೇ ಮುದ್ದೆ ಸ್ವಲ್ಪ ರೈಸು ಮಾಡಿಬಿಡ್ತೀನಿ. ಮತ್ತು ಸಾಂಬಾರು ಮಾಡಿ, ಮೀನಿನ ಸಾಂಬಾರು ಬೆಳಗ್ಗೆಗೆ ತಿನ್ನೋ ಥರ ಮಾಡೋಣ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ವ್ಲಾಗ್ಸು ಈ ಥರ ಇರ್ತವೆ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಅಂತ. ಒಂದು ಸ್ವಲ್ಪ ಹೊತ್ತಾದರೂ ನೋಡೋಕ್ಕೆ ಟ್ರೈ ಮಾಡಿ ನನ್ನ ವಿಡಿಯೋಸು. ಇನ್ನು ಯಾವ ಥರ ಮಾಡಬೇಕು ಏನು ಹೇಗೆ ಅಂತ ಹೇಳಿದರೆ ಹಾಗೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನನ್ನ ಕೈಲಾಗಿದ್ದಾದ ಮಾತ್ರ. ಇದು ಇವಾಗ ಬಟ್ಟೆ ಸ್ಟಿಚಿಂಗು ಅರ್ಜೆಂಟ್ ಬರುತ್ತೆ, ಹಾಗೆ ಮತ್ತು ಈ ಕೆಲಸಗಳು ಅದು ಇದು ಅಂತ ಹೇಳಿಬಿಟ್ಟು ಇದೆಲ್ಲ ತುಂಬ ಬ್ಯುಸಿ ಇರುತ್ತಲ್ವ, ಅದರಲ್ಲಿ ಟೈಮ್ ಮಾಡಿಕೊಂಡು ಸ್ವಲ್ಪ ವಿಡಿಯೋ ಮಾಡುತ್ತಾ ನನ್ನ ಲೈಫ್ ಸ್ಟೈಲು ಹಾಗೆ ಬಟ್ಟೆ ಸ್ಟಿಚಿಂಗು ಈ ಥರ ಎಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಏನೋ ಒಂದು ಕೆಲಸ ಮಾಡ್ತಾಯಿದ್ದೀವಿ, ಅದೇನೋ ಸಕ್ಸಸ್ ಕೊಡಲಿ ಅಂತ ಹೇಳಿಬಿಟ್ಟು ಅಷ್ಟೇ. ನೋಡೋಣ. ಆಲ್ಮೋಸ್ಟ್ ಆಗ ನಾನು ಎಷ್ಟಾದರೆ ಅಷ್ಟು ಹಾಕೋಕ್ಕೆ ಟ್ರೈ ಮಾಡ್ತಾನೇ ಇರ್ತೀನಿ. ಅದು ಏನಾದರೂ ಆಗಲಿ, ಆ ದೇವ್ರ ಮೇಲೆ ಭಾರ ಅಷ್ಟೇ, ನನ್ನ ಲೆಕ್ಕ ಇರೋದಷ್ಟೇ ಅಂತ ಹೇಳಿ ಅಂದ್ಕೊಂಡೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇರೋ ಹುರುಳಿ ಸಾಂಬಾರಿಗೆ ಮುದ್ದೆ ರೈಸು ಮಾಡಿದೆ. ಹಾಗೆ ಮೀನು ತೊಗೊಂಬಂದಿದ್ರಲ್ಲ ಅದೂ ಅಷ್ಟೇ ಸಾಂಬಾರು ಮಾಡಿ ಇಟ್ಟೆ. ಇನ್ನು ಬೆಳಗ್ಗೆಗೆ ಸಂಡೇಗೆ ಎಲ್ಲ ಅದೇ ಇರುತ್ತೆ, ಅದಕ್ಕೇ ರೈಸು ಮುದ್ದೆ ಎಲ್ಲ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಆ ವಿಡಿಯೋನು ಮಾಡೋಕ್ಕೆ ಏನೂ ಹೋಗಲಿಲ್ಲ. ಆ ವ್ಲಾಗ್ನ ಅಲ್ಲಿಗೆ ಹೆಣ್ಣು ಮಾಡಿದೆ. ಇನ್ನು ಟೈಮು ಎಲ್ಲ ಆಗಿತ್ತಲ್ವ, ಮಸಾಲೆ ಅದು ಇದು ಅಂತ ರೆಡಿ ಮಾಡ್ಕೊಳ್ಳೋಷ್ಟರೊಳಗೆ ಇನ್ನು ಮಕ್ಕಳು ಬಂದರು, ಅದು ಇದು ಅನ್ನೋಷ್ಟರೊಳಗೆ ಹಾಗೆ ಹೋಯ್ತು. ಅದಕ್ಕೋಸ್ಕರ ವಿಡಿಯೋನು ಏನೂ ಮಾಡೋಕ್ಕೆ ಹೋಗಲಿಲ್ಲ. ಈ ವಿಡಿಯೋನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಎಲ್ಲ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.